ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಮನೆ ಅಡುಗೆಗೆ ಸ್ವಾಗತ ಸುಸ್ವಾಗತ. ಕರಿಬೇವಿನ ಸೊಪ್ಪು ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಕರಿಬೇವಿನ ಸೊಪ್ಪು ಏನು ಮಾಡಬೇಕು, ಚೆನ್ನಾಗಿ ತೊಳ್ಕೊಂಬಿಟ್ಟು ನಿಮ್ಗೆ ಎಷ್ಟಿದೆ ಅಷ್ಟು ತೊಗೊಂಡು, ಸ್ವಲ್ಪ ಜಾಸ್ತಿನೇ ಬೇಕು ಹಂಗೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಬಿಟ್ಟು ಸೋಸ್ಕೊಂಡು ಗಾಳಿಗೆ ಆರಕ್ಕೆ ಇಡಬೇಕು. ಓಕೆನಾ? ಅದಾದಮೇಲೆ ಒಂದು ಬಾಣಲೆಲಿ ಫ್ರೈ ಮಾಡ್ಕೊಬೇಕು, ಸಪ್ರೇಟ್ ಫ್ರೈ ಮಾಡ್ಕೊಬೇಕು. ಅದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಉದ್ದಿನಬೇಳೆ 1 ಕಪ್ಪು, ಆಮೇಲೆ ತೊಗರಿಬೇಳೆ 1 ಕಪ್ಪು, ಆಮೇಲೆ ಕಡಲೆಬೇಳೆ 1 ಕಪ್ಪು, ಶೇಂಗಾ 1 ಕಪ್ಪು ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ಹುಣಸೆ ಹಣ್ಣು ಒಂದು ಕೈ ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ಓಕೆನಾ? ಅದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಬೆಳ್ಳುಳ್ಳಿ ಬೇಕು, ಅದೊಂದು ಅರ್ಧ ಕಪ್ ಬೇಕು. ಓಕೆನಾ? ಈಗ ಕರಿಬೇವಿನ ಸೊಪ್ಪನ್ನು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ರೋಸ್ಟ್ ಆಗಬೇಕು, ಅದು ಗರಂ ಗರಂ ಆಗಬೇಕು. ಮುಟ್ಟ ತಕ್ಷಣ ಗೊತ್ತಾಗತ್ತೆ, ಪುಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗತ್ತೆ. ಓಕೆನಾ? ಅದು ಸಪ್ರೇಟ್ ತೆಗ್ದಿಟ್ಕೊಬೇಕು. ರೋಸ್ಟ್ ಮಾಡ್ಕೊಂಡು ಸಪ್ರೇಟ್ ತೆಗ್ದಿಟ್ಕೊಬೇಕು. ಈಗ ರೋಸ್ಟ್ ಆಗಿದೆ, ಸಪ್ರೇಟ್ ತೆಗ್ದಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ತೊಗರಿಬೇಳೆ ಹಾಕೊತಾ ಇದ್ದೀನಿ. ಅದಿಷ್ಟು ಫ್ರೈ ಮಾಡ್ಕೊಬೇಕಲ್ಲ. ಈಗ ತೊಗರಿಬೇಳೆ, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಶೇಂಗಾ ಅದಿಷ್ಟು ಹಾಕ್ಕೊಂಡು ಹುರ್ಕೊಳ್ಬೇಕು. ಈಗ ಒಂದೊಂದೇ ಹಾಕ್ಕೊಂಡು ಹುರ್ಕೊಬೇಕು. ಫಸ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಕಡಲೆಬೇಳೆ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಆಮೇಲೆ ಶೇಂಗಾ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ತೊಗೊಬೋದು. ನಾವು 1 ಕಪ್ ತೊಗೊಂಡಿರೋದು, ಅದನ್ನು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಾಗತ್ತೆ ಅಂತ. ಆಮೇಲೆ ಉದ್ದಿನಬೇಳೆ ಹಾಕೊಂಡು ಹುರ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿ ಅಷ್ಟು ಫ್ರೈ ಆದಮೇಲೆ ಫುಲ್ಲು ಫ್ರೈ ಮಾಡ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ ಘಮ ಘಮ. ಆಮೇಲೆ ಕರಿಬೇವಿನ ಸೊಪ್ಪು ಈ ಕಡೆ ರೋಸ್ಟ್ ಆಗಿದೆ, ಅದೊಂದು ಸತಿ ನೋಡ್ಕೊತಿರ್ಬೇಕು. ಈಗ ಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ತೆಗ್ದಿಟ್ಕೊಬೇಕು. ಅದನ್ನು ಮಿಕ್ಸಿಗೆ ಮಾಡ್ಕೊಬೇಕು, ಪುಡಿ ಮಾಡ್ಕೊಬೇಕು. ಅದನ್ನು ಬಾಣಲಿಗೆ ಹಾಕೊಂಡು ಹುರ್ಕೊಳ್ಬೇಕು. ಬಾಣಲಿಗೆ ಹಾಕೊತಾ ಇದ್ದೀನಿ, ಅದೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಹುಣಸೆ ಹಣ್ಣು ಹಾಕೊತೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊತೀನಿ. ಆಮೇಲೆ ಬೇಕಾದರೆ ಸೇರಿಸ್ಕೊಳ್ಬೋದು. ಆಮೇಲೆ ಖಾರ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊತೀನಿ, 2 ಸ್ಪೂನ್ ಆಗೋಷ್ಟು ಹಾಕೊತೀನಿ ಖಾರಕ್ಕೆ. ಈಗ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಜೀರಿಗೆ ಹಾಕೊತೀನಿ, 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊತೀನಿ. ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು, ಹೈ ಫ್ಲೇಮ್ ಇಟ್ಕೊಬಾರ್ದು. ಘಮ ಘಮ ಅಂತ ಬರ್ತದೆ ಸ್ಮೆಲ್ಲು. ಫುಲ್ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಬೇಕಾದ್ರೆ ಚೂರು ಬೆಲ್ಲ ಹಾಕ್ಕೊಬೇಕು, ಹೌದು ಅಲ್ಲ ನನಗೆ ಟೇಸ್ಟಿಗೆ. ಈಗ ಇದು ರೆಡಿ ಇದೆ, ತಣ್ಣಗಾಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕ್ಕೊಬೇಕು. ಅದಿಷ್ಟು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು. ಅಷ್ಟು ಆಗಲ್ಲ, ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಸಪ್ರೇಟ್ ತೆಗ್ದಿಟ್ಕೊಬೇಕು. ಈಗ ಹಾಕೊಳ್ತಾ ಇದ್ದೀವಿ ಜಾರಿಗೆ. ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಈಗ ಒಂದ್ಸತಿ ಗರ ಗರ ಅನ್ಸ್ಕೊಳ್ಬೇಕು.
ನೀರೆಲ್ಲ ಹಾಕ್ಬಾರ್ದು. ಹಾಗೆ ಹಾಕ್ಕೋಬೇಕು. ಮತ್ತು ನೀರು ಹಾಕ್ಬಿಟ್ಟಿರ, ನೀರು ಹಾಕ್ಬಾರ್ದು ಇದಕ್ಕೆ. ಈಗ ಪುಡಿ ಆಗಿದೆ, ಇನ್ನೊಂದು ಸ್ವಲ್ಪ ಪುಡಿ ನೈಸ್ ಆಗಬೇಕು. ಇನ್ನೊಂದು ಸ್ವಲ್ಪ ನೈಸ್ ಆಗಬೇಕು. ಮತ್ತೆ ಮತ್ತೆ ಕ್ಯಾಪ್ ಮುಚ್ಚಿ ಮತ್ತೆ ಗರಗರ ಹಂಚ್ಕೊತಾ ಇದೀವಿ. ಈಗ ಹಾಗೆ ರೆಡಿ ಇದೆ. ಈಗ ಇನ್ನೊಂದು ಸ್ವಲ್ಪ ತಗೊಂಡಿದ್ವಲ್ವಾ, ಅದೊಂದು ಸ್ವಲ್ಪ ಬಾಕಿ ಇತ್ತು, ಅದು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಈಗ ಇದೊಂದು ಪಾತ್ರೆಗೆ ಹಾಕೊಂತ ಇದೀವಿ. ಈಗ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದು ಹಾಕೊಳ್ತಾ ಇದೀವಿ. ಹಾಕೊಂಡ್ಬಿಟ್ಟು ಮತ್ತೆ ಗರಗರ ಹಂಚ್ಕೊಳ್ಬೇಕು. ಅದು ರೆಡಿ ಆಯಿತು. ನೀನು ದೋಸೆ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಾಗುತ್ತೆ. ದೋಸೆ, ನೀರು ದೋಸೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.